ಆ ಕೌರವರು ಎಷ್ಟು ನಕ್ಕರೋ, ಎಷ್ಟು ಚಪ್ಪಾಳೆ ತಟ್ಟು ಸಂತೋಷ ಪಟ್ಟರು ಘಟೋತ್ಕಚ ಸತ್ತಿದ್ದಾನೆ ಅಂತ, ಅದಕ್ಕಿಂತ ಹೆಚ್ಚು ಚಪ್ಪಾಳೆ ತಟ್ಟು ಹೆಚ್ಚು ಸಂತೋಷಪಟ್ಟು ಕುಣಿದಾಡಿದ್ದಂತೆ ಕೃಷ್ಣ. ಅರ್ಜುನನ್ನ ಆಲಿಂಗನೆ ಮಾಡಿಕೊಂಡು ಕುಣಿದಾಡ್ತಾ ಇದ್ದಾನೆ. ತಮ ಪೃಚ್ಛದ್ ಗುಡಾಕೇಶ ಕಿಮೇತದಿತಿ ದುರ್ಮನಾಹ. ಅರ್ಜುನ ಬಹಳ ವ್ಯಥೆ ಪಟ್ಟು ಕೇಳ್ತಾನೆ, ಕೃಷ್ಣ ಇದೇನಿದು ಹುಚ್ಚಿಡಿತೇನೆ ನಿನಗೆ? ಭೀಮನ ಮಗ ಘಟೋತ್ಕಚ ಸತ್ತಾಗ ನೀನು ಕುಣಿದು ಕುಪ್ಪಳಿಸ್ತಾ ಇದ್ದಿ, ಸಂತೋಷ ಪಡ್ತಿದ್ದೀಯಲ್ಲ ಅಂತಂದ್ರೆ, ಆಗ ಕೃಷ್ಣ ಹೇಳಿದನಂತೆ, ಘಟೋತ್ಕಚ ಸತ್ರೇನಂತೆ ನೀನು ಉಳಿದಿಯಲ್ಲ ಅರ್ಜುನ ಅಂತ. ನೀನು ಉಳಿದಿಯಲ್ಲ, ನಿನ್ನ ಮೇಲೆ ಹಾಕಬೇಕು ಅಂತಲೇ ಕರ್ಣನ ಸಂಕಲ್ಪ ಇತ್ತು. ಅದಕ್ಕೆ ಯಾರಿಗೂ ಗೊತ್ತಿಲ್ಲ, ದುರ್ಯೋಧನಾದಿಗಳಿಗೂ ಗೊತ್ತಿಲ್ಲ. ಆದ್ರಿಂದಲೇ ಹೊರಜಂಬಿಸಿದ್ರು, ಶಕ್ತಿ ಆಯುಧ ಹಾಕಿಬಿಡು ಅಂತ. ಹಾಕಿಬಿಟ್ಟ ಅವನು. ಶಕ್ತಿ ಆಯುಧ ಹೋಯ್ತು, ನೀನು ಬದುಕಿದಿ. ಒಂದು ವೇಳೆ ನಿನ್ನ ಮೇಲೆ ಹಾಕಿದ್ರೆ ನೀನು ಸಾಯ್ತಿ. ಈ ರೀತಿ ಕೃಷ್ಣ ಅರ್ಜುನನನ್ನು ಸಂರಕ್ಷಣೆ ಮಾಡಿದ್ದು ಅಂದ್ರೆ ಹೀಗೆ. ಶಕ್ತಿ ಆಯುಧ ಇಟ್ಟುಕೊಂಡು ಬಂದಾಗೆಲ್ಲ ಹೋಗ್ತಾ ಇದ್ದ ಅರ್ಜುನನ್ನ ಆ ಕಡೆ ಸರಿಸ್ತಾ ಇದ್ದ. ಈ ಸಲ ಘಟೋತ್ಕಚನ ಕಳಿಸಿದ. ಈ ರೀತಿ ಕೃಷ್ಣ ಅರ್ಜುನನ ಮೇಲೆ ಮಾಡಿದ ಪರಮಾನುಗ್ರಹ ಇದು. ದುರ್ಯೋಧನ ಧರ್ಮರಾಜನಂತೂ ಬಹಳ ದುಃಖಪಟ್ಟು ಕಣ್ಣೀರು ಹಾಕಿದನಂತೆ. ಅಷ್ಟೊತ್ತಿಗೆ ವೇದವ್ಯಾಸ ದೇವರು ಧರ್ಮರಾಜನ ಹತ್ರ ಹೋಗಿ ಸಮಾಧಾನ ಪಡಿಸ್ತಿದ್ದಾರೆ. ಧರ್ಮರಾಜ, ಅಳುವ ಪ್ರಸಂಗ ಅಲ್ಲ ಇವಾಗ. ಯಯಾರ್ಜುನೋ ನಿಹಂತವ್ಯ ತಯಾಸೌ ರಾಕ್ಷಸೋ ಹತಃ ತನ್ಮಾಶುಚಸ್ತಂ ರಾಜೇಂದ್ರ ದಿಷ್ಟ್ಯಾ ಜೀವತಿ ಫಲ್ಗುನಃ. ಯಾವ ಶಕ್ತಿಯಾಯುಧದಿಂದ ಅರ್ಜುನ ಸಾಯಬೇಕಾಗಿತ್ತು, ಅರ್ಜುನನ್ ಕೊಲ್ಲಿಕ್ಕೆ ಅಂತಲೇ ಇಟ್ಕೊಂಡಿದ್ನು, ಅದರಿಂದ ಘಟೋತ್ಕಚ ಸತ್ತ. ಅರ್ಜುನ ಉಳಿದ ಅಂತ ನೀನು ಸಂತೋಷ ಪಡು ಅಂತ ಹೇಳಿದ. ಆಮೇಲೆ ವ್ಯಾಸರು ಹೇಳಿದ ಮೇಲೆ ಧರ್ಮರಾಜನಿಗೆ ಸಮಾಧಾನ ಆಯ್ತು. ಮತ್ತೆ ಎಲ್ರಿಗೂ ನಿದ್ದೆ ಬರ್ಲಿಕ್ಕೆ ಶುರುವಾಯ್ತಂತೆ. ರಾತ್ರಿ ಯುದ್ಧ. ಆವಾಗ ಅರ್ಜುನನೇ ಸ್ವಲ್ಪ ಕಾಲ ನಿದ್ದೆ ಮಾಡ್ಲಿ ಅಂತ ಅವಕಾಶ ಕೊಟ್ಟ. ಆಮೇಲೆ ಪುನಃ ಚಂದ್ರೋದಯ ಆದ್ಮೇಲೆ ಮತ್ತೆ ಯುದ್ಧ ಮಾಡೋಣ ಅಂತ. ಚಂದ್ರೋದಯ ಆದ್ಮೇಲೆ ಮತ್ತೆ ಯುದ್ಧ ನಡೀತು. ಆ ಯುದ್ಧದಲ್ಲಿ ಬಾಲ್ಹೀಕ ಬರ್ತಾನೆ ಭೀಮಸೇನ ದೇವರ ಎದುರುಗಡೆ. ಬಾಲ್ಹೀಕ ಭಾರೀ ಹಳಬ. ಬಾಲ್ಹೀಕ ಭೀಷ್ಮಾಚಾರ್ಯರಿಗೆ ದೊಡ್ಡಪ್ಪ. ಭೀಷ್ಮಾಚಾರ್ಯರೇ ಪಿತಾಮಹ, ಭೀಷ್ಮಾಚಾರ್ಯರಿಗೆ ದೊಡ್ಡಪ್ಪ ಆಗಬೇಕು ಬಾಲ್ಹೀಕ. ಪ್ರತೀಪ ರಾಜ, ಪ್ರತೀಪಶ್ಯಾಭವನ್ ಪುತ್ರಾಹ ತ್ರಯಃ ತ್ರೇತಾಗ್ನಿವರ್ಚಸ ಅಂತ ಪ್ರತೀಪರಾಜನಿಗೆ 3 ಜನ ಮಕ್ಕಳು. ದೇವಾಪಿ ರಥ ಬಾಲ್ಹೀಕ ಗುಣಜ್ಯೇಷ್ಠಶ್ಚ ಶಂತನು. ಶಂತನುವಿನ ಮಗ ಭೀಷ್ಮ. ಆದ್ರಿಂದ ಶಂತನುವಿಗೆ ಅಣ್ಣ ಬಾಲ್ಹೀಕ, ಭೀಷ್ಮಾಚಾರ್ಯರಿಗೆ ದೊಡ್ಡಪ್ಪ. ಅಂಥ ಬಾಲ್ಹೀಕ ದುರ್ಯೋಧನನ ಕಡೆ ಸೇರಿದ್ದ. ಭೀಮಸೇನ ದೇವರ ಜೊತೆಗೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಆ ಬಾಲ್ಹೀಕ ಯುದ್ಧ ಮಾಡುವಾಗ ಶತಘ್ನಿ ಅಂತ ಒಂದು ಆಯುಧವನ್ನ ಪ್ರಯೋಗ ಮಾಡಿದ. ಅದ್ರ ಹೆಸರೇ ಶತಘ್ನಿ. ಒಂದು ಸಲ ಹಾಕಿದ್ರೆ 100 ಮಂದಿಯನ್ನು ಕೊಲ್ತಿತ್ತಂತ. ಒಂದೇ ಏಟಿಗೆ 100 ಮಂದಿಯನ್ನು ಕೊಲ್ತಕ್ಕಂಥ ಶತಘ್ನಿ ಆಯುಧ. ಅದನ್ನ ಬಿಸಾಡಿದಾಗ ಭೀಮಸೇನ ದೇವರು ಗದಾ ಪ್ರಹಾರ ಮಾಡಿ ಅದನ್ನ ಹಿಂದೆ ಕಳಿಸಿ ಬಾಲ್ಹೀಕನನ್ನ ವಧೆ ಮಾಡ್ತಾರೆ. ಬಾಲ್ಹೀಕನನ್ನ ವಧೆ ಮಾಡಿದಾಗ ಬಹಳ ಸಂತೋಷಪಟ್ಟು ಸತ್ನಂತೆ ಬಾಲ್ಹೀಕ. ಹಿಂದೆನೆ ಕೇಳಿದ್ನಂತೆ ಭೀಮಸೇನ ದೇವರ ಹತ್ರ. ಬಾಲ್ಹೀಕ ಪ್ರಾರ್ಥಯಾಮಾಸ ಪೂರ್ವಂ ಸ್ನೇಹ ಪುರಸ್ಸರಂ ಭೀಮತ್ವಯೈವ ಹಂತವ್ಯೋ ರಣೇಹಂ ಪ್ರೀತಿಮಿಚ್ಛತ ತದಾ ಯಶಶ್ಚ ಧರ್ಮಂಚ ಲೋಕಂಚ ಪ್ರಾಪ್ನುಯಾಮಹಂ. ಬಾಲ್ಹೀಕ ಸಾತ್ವಿಕ ಜೀವ, ವಿಷ್ಣು ಭಕ್ತ. ಆ ಕಡೆ ಸೇರ್ಕೊಂಡಿದ್ದ. ಕರ್ಣ ಇದ್ದ ಹಾಗೆ. ಕರ್ಣನೂ ಕೂಡ ಜೀವ ಒಳ್ಳೆಯವನೇ. ಸೂರ್ಯ ಸಹಸ್ರವರ್ಮ ಅನ್ನೋ ಅಸುರನ ಆವೇಶ, ನರಕಾಸುರನ ಆವೇಶ ಇತ್ತಷ್ಟೇ. ಜೀವ ಒಳ್ಳೆಯವ. ಆದ್ರಿಂದ ಕರ್ಣನನ್ನು ಕೊಲ್ಲೋ ಉದ್ದೇಶ ಭೀಮನಿಗಿದ್ದಿಲ್ಲ. ಆದ್ರಿಂದ ಬರೇ ಸೋಲಿಸಿ ಕೆಲಸ್ತಿದ್ದ. ಹೇಳಿದ್ನಲ್ಲ, ನೊಗ ಪುಡಿ ಮಾಡಿದ ಗದೆಯಿಂದ, ಆದ್ರೆ ಕರ್ಣನ್ ಕೊಲ್ಲಿಲ್ಲ. ಬೇಕು ಅಂತ ಅರ್ಜುನನ ಹತ್ರ ಕೇಳಿದ, ನಾ ಕೊಲ್ಲೋ ನೀನ್ ಕೊಲ್ತೀಯೋ ಅಂತ. ಇಲ್ಲ, ನಾನೇ ಕೊಲ್ತೀನಿ ಅಂತಂದಾಗ ಸರಿ ಹಾಗೆ ಅಂತ. ಇನ್ನೊಬ್ಬರಿಂದ ಕೊಲ್ಲಿಸಬೇಕಷ್ಟೇ ಹೊರತು ತಾನು ಕೊಲ್ಲಬಾರದು ಅಂತ ಒಂದು ನಿಯಮ ಇಟ್ಟುಕೊಂಡಿತ್ತು. ಯಾಕೆ ಅಂದ್ರೆ ವಿಷ್ಣು ಭಕ್ತರನ್ನ ಯಾರನ್ನೂ ಕೂಡ ನಾನು ಕೊಲ್ಲೋದಿಲ್ಲ ಅಂತಿತ್ತು ಅವನು. ಯಾವ ವಿಷ್ಣು ಭಕ್ತರನ್ನೂ ಕೂಡ ಕೊಲ್ಲೋದಿಲ್ಲ ಅಂತಿತ್ತು. ಆದರೆ ಬಾಲ್ಹೀಕನನ್ನು ಮಾತ್ರ ಸಂಹಾರ ಮಾಡಿ, ಬೇರೆ ಯಾರೂ ಕೂಡ ಕೊಂದಿಲ್ಲ. ಕರ್ಣನ್ ಕೊಲ್ಲೋ ಉದ್ದೇಶ ಇದ್ದಿಲ್ಲ, ಕೊಂದೂ ಇಲ್ಲ. ಬಾಲ್ಹೀಕನನ್ನು ಕೊಂದ. ಯಾಕೆ ಅಂದ್ರೆ ಅದಕ್ಕೆ ಆಚಾರ ಉತ್ತರ ಕೊಡ್ತಾರೆ. ವಿಷ್ಣು ಭಕ್ತರನ್ನ ಯಾರನ್ನೂ ಕೊಲ್ಲೋದಿಲ್ಲ ಅಂತ ಭೀಮನ ಪ್ರತಿಜ್ಞೆ ಇತ್ತು. ಬಾಲ್ಹೀಕ ಅದರಿಂದಲೇನೆ ಅರ್ಜುನನಿಗೆ ಅಷ್ಟು ತರಬೇತಿ ಕೊಡಿಸಿದ್ದು ಭೀಮಸೇನ ದೇವರು. ಭೀಷ್ಮ, ದ್ರೋಣ, ಕೃಪಾ, ಕರ್ಣ ಇವರೆಲ್ಲ ದೇವಾಂಶರು ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ತಾನು ಕೊಲ್ಲಬಾರದು, ಅರ್ಜುನನ ಕೈಲಿ ಕೊಲ್ಲನಾಗಿ ಟ್ರೈನಿಂಗ್ ಆಗಬೇಕು ಅಂತ ಮಾಡಿಸಿದ್ರು. ಅಂದ ಮೇಲೆ ಬಾಲ್ಹೀಕನನ್ನು ಹಾಕೊಂಡ್ರು ಅನ್ನೋ ಪ್ರಶ್ನೆಗೆ ಆಚಾರ ಉತ್ತರ ಕೊಡ್ತಾರೆ. ಬಾಲ್ಹೀಕ ತಾನಾಗೆ ಬೇಡ್ಕೊಂಡಿದ್ದಂತೆ ಭೀಮಸೇನ ದೇವರ ಹತ್ರ ಬಂದು ಪ್ರಾರ್ಥಯಾಮಾಸ ಪೂರ್ವಂ ಸ್ನೇಹ ಪುರಸ್ಸರಂ, ಭಕ್ತಿಯಿಂದ ಕೇಳ್ಕೊಂಡಿದ್ದಂತೆ, ಭೀಮಾ ತ್ವಯೈವ ಹಂತವ್ಯ ರಣೇಹಂ ಪ್ರೀತಿಮಿಚ್ಛತ. ನೀನ್ ನನ್ನ ಮೇಲೆ ಪ್ರೀತನಾದ್ರೆ ಯುದ್ಧದಲ್ಲಿ ನೀನೇ ನನ್ನನ್ನು ಕೊಲ್ಲಬೇಕು. ಕದಾ ಯಶಶ್ಚ ಧರ್ಮಂಚ ಲೋಕಂಚ ಪ್ರಾಪ್ನುಯಾಮಹಂ. ಸಾಯುವಾಗ ನಾನು
ನಿನ್ನ ಗದಾಪ್ರಹಾರದಿಂದ, ನಿನ್ನ ಸ್ಪರ್ಶದಿಂದ ನಾನು ಸತ್ತರೆ ನನಗೆ ಒಳ್ಳೆ ಲೋಕ ಸಿಗ್ತದೆ ಎಂದಿದ್ನಂತೆ. ಎಂಥ ಭಾವನೆ ಇರ್ತಿತ್ತು ಆಗ ಅಂತ ನೋಡ್ಕೊ. ಹೀಗೆ ನನ್ನ ಕೀರ್ತಿನೂ ಕೂಡ ಸಿಗ್ತದೆ. ಯಾಕೆ ಕೀರ್ತಿ ಅಂತಂದ್ರೆ, ಭೀಷ್ಮಾಚಾರ್ಯರಿಗೆ ದೊಡ್ಡಪ್ಪ ಅಂಥವನು ತರುಣನಾಗಿರತಕ್ಕಂಥ ಭೀಮನ ಜೊತೆಗೂ ಹೋರಾಡಿ ಸತ್ತ ಅಂತಾದಾಗ ಅದೊಂದು ರೀತಿ ಕೀರ್ತಿನೂ ಬರ್ತದೆ ಮತ್ತು ಪುಣ್ಯ ಬರ್ತದೆ. ಅದಕ್ಕಿಂತ ಹೆಚ್ಚಾಗಿ ಲೋಕಂಚ ಪ್ರಾಪ್ನುಯಾಮಹಂ, ಒಳ್ಳೆ ಲೋಕ ಸೇರ್ತೇನೆ ನಾನು, ನೀನೇ ಕೊಲ್ಲು ಅಂತ ಕೇಳ್ಕೊಂಡಿದ್ದ. ಆಗ್ಲಿ ಅಂತ ಹೇಳಿ ಭೀಮಸೇನ ದೇವರು ಹೇಳಿದ್ರಂತೆ. ಇತ್ಯುಕ್ತಾಹತಂ ಭೀಮೋ ನಿತರಾಂ ವ್ಯಥಿತಸ್ತದಾಹನ್ಯಾಂ ನೈವಾನ್ಯಥಾ ಯುದ್ಧೇ ತತ್ತೇ ಶುಶ್ರೂಷಣಂ ಭವೇತ್ ಇತಿ ತೇನ ಹತಸ್ತತ್ರ ಭೀಮಸೇನೇನ ಬಾಲ್ಹಿಕಃ. ಭೀಮನು ಹೇಳಿದ್ನಂತೆ, ನನ್ನನ್ನ ಬಹಳಷ್ಟು ನೀನು ವಿಹ್ವಲಗೊಳಿಸಿದಾಗ, ವ್ಯಥೆಗೊಳಿಸಿದಾಗ ನಾನು ಆಮೇಲೆ ಕೊಲ್ತೀನಿ. ಸುಮ್ಮನೆ ಹಂಗೆ ನೀನ್ ಬಂದಿ ಅಂತಂದ್ ಕೂಡಲೇ ಬಾಲ್ಯಕ ಹೇಳಿದಾನನ್ನೋದು ಗದ ಹಾಕಿಬಿಡೋದು, ಹಂಗೆ ಮಾಡೋದಿಲ್ಲ. ನಾನು ಗದಾಪ್ರಹಾರ ಮಾಡಬೇಕು ಅನ್ನೋ ಪರಿಸ್ಥಿತಿ ನನಗೆ ಬರಬೇಕು. ಆ ರೀತಿ ನನ್ನನ್ನು ವ್ಯಥೆಗೊಳಿಸಿದಾಗ ನಿನ್ನನ್ನು ಕೊಲ್ತೇನೆ. ಆ ಕೊಂದದ್ದನ್ನು ಕೂಡ ನೀನು ನನ್ನ ಶುಶ್ರೂಷೆ ಮಾಡಿದ ಅಂತ ತಿಳ್ಕೋಬೇಕು ಅಂದಿದ್ದ ಭೀಮ. ಯಾಕೆಂದ್ರೆ ಅವನು ಅಜ್ಜ ಆಗಬೇಕು ಬಾಲ್ಯಕ. ಭೀಷ್ಮಾಚಾರ್ಯರೇ ಅಜ್ಜ, ಅವರು ದೊಡ್ಡಪ್ಪ ಅಂದ್ಮೇಲೆ. ಆದ್ರಿಂದ ಭೀಮ ಹಾಕಿ ಕೇಳ್ಕೊಂಡು ತತ್ತೇ ಶುಶ್ರೂಷಣಂ ಭವೇತ್, ನಾನು ನಿನ್ನ ಸೇವೆ ಮಾಡಿದೆ ಅಂತ ನೀನು ಭಾವಿಸ್ಬೇಕು ಅಂತ ಅಂದಿದ್ನಂತೆ. ಆಗ್ಲಿ ಅಂತ ಒಪ್ಪಿದ್ದ. ಅದಕ್ಕೆ ಶತಘ್ನಿ ಪ್ರಯೋಗ ಮಾಡಿದನಂತೆ ಭೀಮನ ಮೇಲೆ. ಶತಘ್ನಿ ಪ್ರಯೋಗ ಮಾಡಿದಾಗ ಸ್ವಲ್ಪ ವ್ಯಥೆ ಪಟ್ಟವನಂತೆ ನಟನೆ ಮಾಡಿ ಭೀಮಸೇನ ದೇವರು ಆ ಬಾಲ್ಯಕನನ್ನ ಸಂಹಾರ ಮಾಡಿದ್ದಾರೆ. ಆಮೇಲೆ ದ್ರೋಣಾಚಾರ್ಯರಿಗೆ ಬಹಳ ಕೋಪ ಬಂತು. ದ್ರೋಣಾಚಾರ್ಯರು ಬಾಲ್ಯಕ ಸತ್ತಾಗ ಯುವಕರಂತೆ, ಮೊದಲೇ ಹೇಳಿದ್ದಾರೆ ಯುವಕರಂತೆ, ಇನ್ನಷ್ಟು ಯುವಕರು ನಾಚುವಂತೆ ಯುದ್ಧ ಮಾಡಿದರಂತೆ ದ್ರೋಣಾಚಾರ್ಯ. ಸ್ಥವಿರೋಪಿ ಯುವೇವ ವೃದ್ಧೋಪಿ ಚಚಾರ ಯುದ್ಧೇ ಸೌಗ್ರಧನ್ಮ ಪರಮಾಸ್ತ್ರವೇತ್ತ. ಎಷ್ಟು ವೃದ್ಧರಾಗಿದ್ರೂ ಕೂಡ ಯುವಕನಂತೆ ಯುದ್ಧ ಮಾಡಿದರಂತೆ. ಬಾಣದಿಂದ ಛದ್ದು ಕಟ್ಟುವಷ್ಟು ಬಾಣ ಪ್ರಯೋಗ ಮಾಡ್ತಾ ಇದ್ದರಂತೆ ದ್ರೋಣಾಚಾರ್ಯ. ಅಷ್ಟು ಒಂದಾದ ಮೇಲೊಂದು ಬಾಣ ಪ್ರಯೋಗ. ವೃದ್ಧೋಪಿ ಅಂದ್ರೆ ಎಷ್ಟು ವೃದ್ಧರಾಗಿದ್ದರು ಅವರು ಅಂತ ಕೇಳಿದರೆ ಮಹಾಭಾರತದಲ್ಲಿ ಹೇಳ್ತಾರೆ, ಅಶೀತಿ ಪಂಚಕಃ ಅಂದ್ರೆ 400 ವರ್ಷ ಆಗಿತ್ತಂತವ್ರಿಗೆ. 400 ವರ್ಷದ ದ್ರೋಣಾಚಾರ್ಯರು ಇವ್ರ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ ಯುವಕರಂತೆ. ಅಷ್ಟು ಸಾಮರ್ಥ್ಯ ದ್ರೋಣಾಚಾರ್ಯರಿಗೆ. ಆವಾಗ ದ್ರುಪದ ರಾಜನನ್ನ, ವಿರಾಟನನ್ನ ಆ ರಾತ್ರಿ 14ನೇ ದಿವಸದ ರಾತ್ರಿಯಲ್ಲಿ ಅವರಿಬ್ಬರನ್ನು ಕೊಂದು ಹಾಕಿ ಬಿಡ್ತಾ ಇದ್ದಾರೆ. ಮುಂದೆ ಅಶ್ವತ್ಥಾಮಾಚಾರ್ಯರು ಯುದ್ಧಕ್ಕೆ ಬಂದಾಗ ದ್ರೋಣಾಚಾರ್ಯರು ಅವರು ವಿಶೇಷವಾದ ಯುದ್ಧ ನಡೆಸಿದರು. ಇದರಿಂದ ದ್ರೋಣಾಚಾರ್ಯನ ಅವತ್ತು 15ನೇ ದಿವಸ ವಧೆ ಮಾಡಲೇಬೇಕು ಅಂತ ಕೃಷ್ಣ ಯೋಚನೆ ಮಾಡಿದ, ಸಂಕಲ್ಪ ಮಾಡಿದ. ಆದರೆ ದ್ರೋಣಾಚಾರ್ಯರನ್ನು ಕೊಲ್ಲೋದಷ್ಟು ಸುಲಭ ಅಲ್ಲ. ಅವರನ್ನೇ ಕೇಳಿ ತಿಳ್ಕೊಂಡಿದ್ರು. ದ್ರೋಣಾಚಾರ್ಯರನ್ನ ವಧೆ ಮಾಡೋದು ಹೇಗೆ ಅಂತ ಕೇಳಿದಾಗ ಅವರೇ ಹೇಳಿದ್ರು, ಅಶ್ವತ್ಥಾಮವಧಂ ಶ್ರುತ್ವಾ ನಾಹಂ ಯೋತ್ಸೆ ಇತಿ ಸ್ವಯಂ ಪುರೋಕ್ತಂ ಧರ್ಮಜಾಯೈವ. ನನ್ನ ಮಗ ಅಶ್ವತ್ಥಾಮನ ವಧೆ ಆದದ್ದು ಕೇಳಿದ ಮೇಲೆ, ಆ ವಿಚಾರ ಕೇಳಿದ ಮೇಲೆ ಮತ್ತೆ ನಾನು ಯುದ್ಧ ಮಾಡೋದಿಲ್ಲ, ಅಸ್ತ್ರ ತ್ಯಾಗ ಮಾಡ್ತೇನೆ, ಆಮೇಲೆ ನನ್ನನ್ನು ವಧೆ ಮಾಡಬಹುದು ಅಂತ ದ್ರೋಣಾಚಾರ್ಯರೇ ಹೇಳಿದ್ರು. ಆದ್ರಿಂದ ಅಶ್ವತ್ಥಾಮ ಹತಃ ಅಂತ ಹೇಳಿಸ್ಬೇಕು. ಇದು ಕೃಷ್ಣನ ಉದ್ದೇಶ. ಸುಮ್ಮನೆ ಹೇಳಿ ಅಂತಂದ್ರೆ ಯಾರು ಹೇಳೋದಿಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದ ಕೃಷ್ಣ, ಯಾವ ರೀತಿ ಹೇಳೋದು? ಅಶ್ವತ್ಥಾಮರು ಸತ್ತಿಲ್ಲ, ಆದ್ರೆ ಅಶ್ವತ್ಥಾಮಾಚಾರ್ಯ ಸತ್ತಿದ್ದಾರೆ ಅನ್ನೋ ಸುದ್ದಿಯನ್ನ ದ್ರೋಣನ ಕಿವಿಗೆ ಹಾಕಬೇಕು. ಆವಾಗ ದ್ರೋಣಾಚಾರ್ಯರು ಅಸ್ತ್ರ ತ್ಯಾಗ ಮಾಡ್ತಾರೆ, ಅವರ ವಧೆ ಆಗ್ತದೆ ಅನ್ನೋ ಉದ್ದೇಶದಿಂದ ಕಾಯ್ತಾ ಇದ್ದ. ತತ್ರ ಭೀಮೋ ಗಜಾನೀಕಂ ಜಯತ್ಸೇನಂಚ ಮಾಗಧಂ ಜಘಾನ ಸುಬಹೂಂಶ್ಚೈವ ಮಾಗಧಾನಾಂ ರಥವ್ರಜಾನ್. ಆ ರೀತಿ ಕೃಷ್ಣ ಯೋಚನೆ ಮಾಡ್ತಾ ಇರುವಾಗ ಭೀಮಸೇನ ದೇವರು ವಿಶೇಷವಾಗಿ ಆನೆಗಳನ್ನು ಕೊಂದಾಕ್ತಾ ಇದ್ದಾರೆ. 15ನೇ ದಿವಸದ ಯುದ್ಧದಲ್ಲಿ ಆನೆಗಳನ್ನು ಸಾಯಿಸುವಾಗ ಅಥ ಮಾಲವರಾಜಸ್ಯ ತ್ವಶ್ಯತ್ವಾಮಾಭಿಧಂ ಗಜಂ ಭೀಮಸೇನ ಹತಂ ದೃಷ್ಟ್ವಾ ವಾಸುದೇವ ಪ್ರಚೋದಿತಃ ಅಶ್ವತ್ಥಾಮಾಹತ ಇತಿ ಪ್ರಾಹ ರಾಜ ಯುಧಿಷ್ಠಿರಃ. ಮಾಳವ ಅಂತ ಒಬ್ಬ ರಾಜ, ಆ ಮಾಳವ ರಾಜನ ಕುದುರೆ ಅದು ಆನೆ ಒಂದು ಸತ್ತಿತ್ತು ಭೀಮನಿಂದ. ಆ ಆನೆಗೆ ಅಶ್ವತ್ಥಾಮ ಅಂತ ಹೆಸರಿತ್ತು. ಕೃಷ್ಣನ ಸಂಕಲ್ಪದಿಂದ ಎಲ್ಲ ಒದಗಿ ಬಂತು. ಅಶ್ವತ್ಥಾಮ ಹತಃ ಅಂತ ಹೇಳಬೇಕು, ಅಶ್ವತ್ಥಾಮಾಚಾರ್ಯ ಹತ್ತಿಲ್ಲ. ಯಾವ ರೀತಿ ಹೇಳಿಸೋದು ಅಂತ ಯೋಚನೆ ಮಾಡುವಾಗ ಆ ಮಾಳವರಾಜನ ಆನೆ, ಅದಕ್ಕೂ ಅಶ್ವತ್ಥಾಮ ಅಂತ ಹೆಸರಿತ್ತು,
ಅದಕ್ಕೆ ಹೆಸರಿದೆ ಅನ್ನೋದು ಕೃಷ್ಣನಿಗೆ ಗೊತ್ತು. ಬೇಕಾದಷ್ಟು ಆನೆಗಳು ಸಾಯ್ತಿರ್ತವೆ, ಅದು ಹೆಸರಿತ್ತು ಅನ್ನೋದು ಇವನಿಗೆ ಗೊತ್ತಿತ್ತು, ಸರ್ವಜ್ಞನಾದ ಕೃಷ್ಣನಿಗೆ. ಆದ್ರಿಂದ ಮಾಳವರಾಜನ ಅಶ್ವತ್ಥಾಮ ಅನ್ನೋ ಹೆಸರನ್ನ ಆನೆ ಸತ್ತಾಗ ಆಗ ಕೃಷ್ಣ ಬಂದು ಪ್ರಚೋದನೆ ಮಾಡ್ತಾನೆ ಧರ್ಮರಾಜನನ್ನ. ಈಗಾದ್ರೂ ಹೇಳು ಅಶ್ವತ್ಥಾಮ ಹತಃ ಅಂತ ಹೇಳು, ಸುಳ್ಳಾಗೋದಿಲ್ಲ. ಯಾಕೆ ಅಂತಂದ್ರೆ ಅಶ್ವತ್ಥಾಮ ಅನ್ನೋ ಆನೆ ಸತ್ತಿದೆ, ಅಶ್ವತ್ಥಾಮ ಅನ್ನೋ ಹೆಸರನ್ನ ಆನೆ ಸತ್ತಿದೆ. ಆ ದೃಷ್ಟಿ ಇಟ್ಟುಕೊಂಡು ನೀನು ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ ಹೇಳಿಬಿಟ್ಟ. ಅಶ್ವತ್ಥಾಮ ಹತಃ ಅಂತ ಗಟ್ಟಿಯಾಗಿ ಹೇಳಿದ ಧರ್ಮರಾಜ. ಅಶ್ವತ್ಥಾಮವಧಂ ಶ್ರುತ್ವ ನಾಹಂ ಯೋಚ್ಛಯಿತಿ ಸ್ವಯಂ ಪುರೋಕ್ತಂ ಧರ್ಮಜಾಯೈವ ತೇನ ದ್ರೋಣೋ ಯುಧಿಷ್ಠಿರಂ. ಆದ್ರಿಂದ ದ್ರೋಣಾಚಾರ್ಯರು ಮಗ ಸತ್ತಿದ್ದಾನೆ ಅಂತ ತಿಳ್ಕೊಂಡು ಮತ್ತೆ ಬಂದು ಕೇಳಿದರಂತೆ. ಧರ್ಮರಾಜನನ್ನೇ ಮುದ್ದಾಂ ಬಂದು ಕೇಳ್ತಾರೆ, ಬ್ರೂಹಿ ಸತ್ಯಂ, ಸತ್ಯ ಹೇಳು, ನಿಜವಾಗಿಯೂ ಅಶ್ವತ್ಥಾಮ ಸತ್ತನೋ ಅಂತ ಕೇಳ್ತಾರೆ. ಸತ್ಯಮಿತ್ತೇವ ಸೋಬ್ರವೀತ್, ಹೌದು ಸತ್ಯ, ಅಶ್ವತ್ಥಾಮ ಹತಃ ಅಂತ ಹೇಳಿ ಮೆಲ್ಲಕ್ಕೆ ನಾನು ಸುಳ್ಳು ಹೇಳಿದಂಗೆ ಆಗಬಾರದು ಅಂತ ಕುಂಜರಹ ಅಂತ ಅಂದ. ಕುಂಜರ ಅಂದ್ರೆ ಆನೆ, ಮೆಲ್ಲಕ್ಕೆ ಅದೊಂದು ಹೇಳಿಬಿಟ್ಟಂತೆ ಕುಂಜರಹ ಅಂತ. ಅದು ಅನ್ವಯ ಅಲ್ಲಿಗೆ ಮಾಡಬೇಕು, ಅಶ್ವತ್ಥಾಮ ಕುಂಜರಹ ಹತಃ ಅಂತ. ಅಶ್ವತ್ಥಾಮ ಹತಃ ಸತ್ಯಂ ಅಂತ ಹೇಳಿ ಮೆಲ್ಲಕ್ಕೆ ಕುಂಜರ ಅಂತ ಸೇರಿಸಿಬಿಟ್ಟು. ಉಪಾಂಶು ಕುಂಜರಶ್ಚೇತಿ, ಅದು ಅವನಿಗೆ ಕೇಳಿಸಲಿಲ್ಲ. ದ್ರೋಣಾಚಾರ್ಯರಿಗೆ ಕುಂಜರ ಅಂತ ಹೇಳಿದ್ದು ಕೇಳಿಸಲಿಲ್ಲ, ಅಶ್ವತ್ಥಾಮ ಹತಃ ಅಂತ ಕೇಳಿಸ್ತು. ಬ್ರೂಹಿ ಸತ್ಯಂ ಅಂತ ಕೇಳಿದ್ದಕ್ಕೆ ಸತ್ಯಂ ಅಂತ ಉತ್ತರನೂ ಕೊಟ್ಟ ಯುಧಿಷ್ಠಿರ. ಆಮೇಲೆ ದ್ರೋಣಾಚಾರ್ಯರು ಬಹಳ ವ್ಯಥೆಗೊಂಡ್ರು, ಮಗ ಸತ್ನಲ್ಲ ಅಂತ. ಆ ಮಗನಿಗೋಸ್ಕರನೇ ಅವರು ಪರಶುರಾಮ ದೇವರ ಹತ್ರ ಗೋವನ್ನ ಯಾಚನೆ ಮಾಡ್ಲಿಕ್ಕೆ ಹೋಗಿದ್ರು, ದ್ರುಪದ ರಾಜನ ಹತ್ರ ಹೋಗಿದ್ರು, ಅವಮಾನ ಪಡ್ಕೊಂಡ್ರು, ಬೇಕಾದಷ್ಟಾಗಿತ್ತು ಅಶ್ವತ್ಥಾಮನಿಂದಾಗಿ. ಇಂಥ ಪ್ರೀತಿ ಪಾತ್ರನಾದ ಅಶ್ವತ್ಥಾಮ ಸತ್ತ ಅಂತ ಗೊತ್ತಾದ ಕೂಡಲೇ ಅವರು ವ್ಯಥೆಗೊಂಡು ಇನ್ನೇನು ಯುದ್ಧ ಪರಿತ್ಯಾಗ ಮಾಡ್ತಿದ್ರೋ ಬಿಡ್ತಿದ್ರೋ, ಅಸ್ತ್ರತ್ಯಾಗ ಮಾಡ್ತಿದ್ರೋ ಇಲ್ವೋ, ಭೀಮ ಬಂದು ಅವರ ರಥದ ಕಂಬ ಹಿಡ್ಕೊಂಡು ಭೀಮಸೇನ ಹೇಳ್ತಾನಂತೆ, ನತವೇದೃಶಂ ಯೋಗ್ಯಂ ಗುಣವತೋ ನಿತ್ಯಂ ಪರಧರ್ಮೋಪಜೀವನಂ. ದ್ರೋಣಾಚಾರ್ಯ ಹೇಳ್ತಾ ಇದ್ದಾನೆ, ಭೀಮಸೇನ ದೇವರು ಬಂದು ಹೇಳ್ತಿದ್ದಾರೆ, ಆಚಾರ್ಯ ಎಷ್ಟು ದಿವಸ ಅಂತ ಹಿಂಗೆ ಪರಧರ್ಮೋಪಜೀವನ ಮಾಡ್ತೀರಿ? ನೀವು ಬ್ರಾಹ್ಮಣರು ಕ್ಷತ್ರಿಯ ಧರ್ಮ ಅವಲಂಬಿಸಿ ಶಸ್ತ್ರಾಸ್ತ್ರ ಹಿಡ್ಕೊಂಡು ಯುದ್ಧ ಮಾಡೋದು ಅಂತಂದ್ರೆ ಅದು ಪರಧರ್ಮ, ಕ್ಷತ್ರಿಯ ಧರ್ಮ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಯಾಕೆ ಸುಮ್ಮನೆ ಕ್ಷತ್ರಿಯ ಧರ್ಮ ಅವಲಂಬಿಸಿಕೊಂಡು ಆ ದುರ್ಯೋಧನ ಕಡೆ ಸೇರಿ ಕ್ಷತ್ರಿಯ ಧರ್ಮ ಅವಲಂಬಿಸಿಕೊಂಡು ಗುಣಶಾಲಿಗಳಾದ ನೀವು ಯಾಕೆ ಈ ರೀತಿ ಬ್ರಾಹ್ಮಣರಿಗೆ ವಿಹಿತವಾದಂಥ ಯಾಚನೆಯನ್ನೂ ಮಾಡಿದ್ದಿಲ್ಲ, ಪ್ರತಿಗ್ರಹನೂ ಮಾಡಲಿಲ್ಲ. ಅದೇನು ನಿಷಿದ್ಧ ಅಲ್ಲ ಯಾಚನೆ ಪ್ರತಿಗ್ರಹ, ಆದರೂ ಮಾಡಿದ್ದಿಲ್ಲ. ಅಪ್ರತಿಗ್ರಹ ನಿಯಮದಲ್ಲಿ ಇದ್ದವರು. ಅಂಥ ಗುಣಶಾಲಿಗಳಾದ ನೀವು ಇವತ್ತು ಪರಧರ್ಮೋಪಜೀವನ ಮಾಡಿಕೊಂಡು ಯಾಕಿದ್ದೀರಿ? ಸಾಕು ಮಾಡ್ರಿ ಅಂತ ಭೀಮನು ಹೇಳಿಬಿಟ್ನಂತೆ. ಭೀಮ ಹೇಳಿದ್ದಕ್ಕೆ ಸರಿಯಾಗಿ ಖಸ್ಥಾ ಮುನಯಶ್ಚ ಅಲಮೇಹೀತಿ ತಂತದ. ಆಕಾಶ ಮಾರ್ಗದಲ್ಲಿದ್ದಂಥ ಅನೇಕ ಋಷಿಗಳೆಲ್ಲ ಆಕಾಶದಲ್ಲಿ ನಿಂತು ಹೇಳಿದರಂತೆ, ದ್ರೋಣಾಚಾರ್ಯ ಸಾಕು ಶಸ್ತ್ರ ಹಿಡ್ಕೊಂಡದ್ದು, ಇನ್ನಾದ್ರೂ ರಿಟೈರ್ಮೆಂಟ್ ತಗೊಳ್ರಿ ಅಂತ. VRS ತಗೊಂಡ್ರು. ಸಾಕು ಈ ಪರಧರ್ಮೋಪಜೀವನ ಯಾತಕ್ಕೆ, ಜೀವನ ನಡೀತದಲ್ಲ, ಸಾಕು ಮಾಡ್ರಿ ಅಂತಾರೆ. ಸಾಕು ನಿಮ್ಮಂಥವರಿಗೆ ಬೇಡ. ಇತ್ಯಾಹ ಖಸ್ಥಾ ಮುನಯಶ್ಚ ಅಲಮೇಹೀತಿ ತಂತದ. ಅವರೂ ಕೂಡ ಹೇಳಿದ್ರಂತೆ. ತದಖಿಲಂ ಜ್ಞಾತ್ವಾ ದ್ರೋಣ ಶಸ್ತ್ರಮವಾಸೃಜತ್. ಭೀಮನೂ ಪ್ರಚೋದನೆ ಮಾಡಿದ, ಅವರ ಭೀಮಸೇನನೂ ಬುದ್ಧಿವಾದ ಹೇಳಿದ, ಋಷಿಗಳೆಲ್ಲ ಕರೆದ್ರು. ಆವಾಗ ದ್ರೋಣಾಚಾರ್ಯರು ಶಸ್ತ್ರ ತ್ಯಾಗ ಮಾಡಿದ್ರು. ಸನ್ಯಸ್ಯ ಕರ್ಮಾಣಿ ತದಾಖಿಲಾನಿ ಯೋಗಾರೂಢ ಪರಮಂ ವಾಸುದೇವಂ ಸರ್ವೇಶ್ವರಂ ನಿತ್ಯ ನಿರಸ್ತ ದೋಷಂ ಧ್ಯಾಯನ್ ಮುಕ್ತ್ವಾ ದೇಹ ಮಗಾತ್ ಸ್ವಧಾಮ. ಆಗ ಎಲ್ಲ ಆಯುಧವನ್ನೂ ತ್ಯಾಗ ಮಾಡಿದ್ರು, ಕರ್ಮವನ್ನೂ ತ್ಯಾಗ ಮಾಡಿದ್ರು. ಆಯುಧ ತ್ಯಾಗ ಮಾಡಿದ್ರು ಅಂತಂದ್ರೆ ಶಸ್ತ್ರಗಳನ್ನ ಬಿಟ್ಟುಬಿಟ್ರು. ಕರ್ಮವನ್ನ ತ್ಯಾಗ ಮಾಡಿದ್ರು ಅಂತಂದ್ರೆ ಅದುವರೆಗೆ ಮಾಡಿದ ಕರ್ಮವನ್ನೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರು. ಜಗನ್ನಾಥದಾಸರು ಬಾರಿ ಬಾರಿಗೆ ಹೇಳಿದ್ದಾರೆ, ಏನು ಕರ್ಮ ಮಾಡಿದರೂ ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡ್ರಿ. ಎಷ್ಟೋ ಬ್ರಾಹ್ಮಣರಿಗೆ ವಿಹಿತವಾದ ಕರ್ಮವನ್ನೇ ಮಾಡಿದ್ರು, ಈ ಕ್ಷತ್ರಿಯ ಧರ್ಮವನ್ನು ಕೂಡ ಅವಲಂಬಿಸಿದ್ರು. ಭೀಮನ ಉಪದೇಶ, ಋಷಿಗಳ ಆಮಂತ್ರಣ ಎಲ್ಲ ಬಂದ ಮೇಲೆ ಸನ್ಯಸ್ಯ ಕರ್ಮಾಣಿ, ಕರ್ಮಗಳನ್ನೆಲ್ಲ ನ್ಯಾಸ ಮಾಡಿದ್ರು ಅಂತಂದ್ರೆ ಬಿಟ್ರು ಅಂತ ಅರ್ಥ ಅಲ್ಲ. ಎಲ್ಲ ಮಾಡಿದ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ರು. ಅರ್ಪಣೆ ಮಾಡಿ ಯೋಗಾರೂಢ ಪರಮಂ ವಾಸುದೇವಂ, ಯೋಗಾರೂಢರಾಗಿ ಆ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ದೇಹವನ್ನ ಪರಿತ್ಯಾಗ ಮಾಡಿಬಿಟ್ರು. ಅವರು ತಂ ಕೇಶವ ಪಾಂಡವ ಗೌತಮಶ್ಚ ಯಾಂತಂ ಸ್ವಲೋಕಂ ದದೃಶುರ್ವಿಹಾಯಸ. ಕೃಪಾಚಾರ್ಯರು ಇದ್ರು. ಕೃಪಾಚಾರ್ಯರು, ಪಾಂಡವರು, ಕೃಷ್ಣ ಇವರೆಲ್ಲರೂ ಕೂಡ ಆ ದೇಹ ಪರಿತ್ಯಾಗ ಮಾಡಿ
ಆಕಾಶ ಮಾರ್ಗದಿಂದ ದ್ರೋಣರ ಜೀವ ತನ್ನ ಲೋಕಕ್ಕೆ ಹೋಗೋದನ್ನು ನೋಡಿದರಂತೆ ಇವರೆಲ್ಲ. ದ್ರೋಣರ ಜೀವ ಯೋಗಾರೂಢರಾಗಿ ಅವರು ತಮ್ಮ ದೇಹ ಪರಿತ್ಯಾಗ ಮಾಡಿದಾಗ ದ್ರೋಣಾಚಾರ್ಯರು ಮೇಲೆ ಹೋಗ್ತಾ ಇದ್ದಾರೆ. ಕೃಪಾಚಾರ್ಯ ಕಾಣಿಸ್ತಂತೆ, ಪಾಂಡವರಿಗೆ ಕಾಣಿಸ್ತಾ ಇದೆ, ಕೃಷ್ಣನೂ ಕೂಡ ನೋಡ್ತಾ ಇದ್ದಾನೆ. ಇಷ್ಟಾದಾಗ ಅವರ ದೇಹ ಹೋದ್ಮೇಲೆ ಆ ದೇಹಕ್ಕೆ ಬಂದು ಧೃಷ್ಟದ್ಯುಮ್ನಃ ಪಾಂಡವೈರ್ವಾರ್ಯಮಾಣ ಪ್ಯಗಾತ್ ಖಡ್ಗಂ ಚರ್ಮ ಚಾದಾಯ ತತ್ರ. ಖಡ್ಗ ಹಿಡ್ಕೊಂಡು ಧೃಷ್ಟದ್ಯುಮ್ನ ಬಂದ. ಧೃಷ್ಟದ್ಯುಮ್ನ ಖಡ್ಗ ಹಿಡ್ಕೊಂಡು ಬಂದು ಆ ದ್ರೋಣಾಚಾರ್ಯರ ಶಿರಶ್ಛೇದ ಮಾಡ್ತಿದ್ದಾನೆ. ಯೋಗಾರೂಢರಾಗಿದ್ದಾರೆ, ಪರಮಾತ್ಮನನ್ನ ಧ್ಯಾನ ಮಾಡಿ ದೇಹವನ್ನ ಪರಿತ್ಯಾಗ ಮಾಡಿದ್ದಾರೆ. ಆಗ ಬಂದು ಶಿರಶ್ಛೇದ ಮಾಡ್ತಿದ್ದಾನೆ ಧೃಷ್ಟದ್ಯುಮ್ನ. ಚಿತ್ವಾಸಿನಾ ತಸ್ಯ ಶಿರಃ ಪುನಶ್ಚ ರಥಂ ಸ್ವಕೀಯಂ ತ್ವರಯಾ ಸಮಸ್ಥಿತ. ಬೇಡ ಬೇಡ ಅಂತ ತಡೆದ್ರು. ಪಾಂಡವರೆಲ್ಲರೂ ಕೂಡ ತಡಿತಾ ಇದ್ದಾರೆ, ಅರ್ಜುನ ತಡಿತಾ ಇದ್ದಾನೆ, ಇವರೆಲ್ಲರೂ ತಡೆದ್ರು ಕೂಡ ಸೇನಾಧಿಪತಿಯಾದಂತಹ ಧೃಷ್ಟದ್ಯುಮ್ನ ಬಂದು ಉಗ್ರವಾದ ರೀತಿಯಲ್ಲಿ, ಬಹಳ ಘೋರವಾದ ರೀತಿಯಲ್ಲಿ ಖಡ್ಗದಿಂದ ದ್ರೋಣಾಚಾರ್ಯರ ತಲೆ ಕಡ್ದು ಹಾಕಿಬಿಟ್ಟ. ಇವರಿಗೆಲ್ಲರಿಗೂ ಕೂಡ ಆಚಾರ್ಯರು ಪ್ರೀತಿಯಿಂದ ಪಾಠ ಹೇಳ್ಕೊಟ್ಟವರು ಅವರ ತಲೆ ಕಡ್ದ. ಉಗ್ರವಾದ ಈ ಕರ್ಮ ನೋಡಿ ಅಲ್ಲಿ ಕೃಪಾಚಾರ್ಯ ಇದ್ರಲ್ಲ, ಗಾಬರಿ ಆಗಿಬಿಡ್ತಂತೆ. ನನ್ನೇನ್ ಮಾಡಿಬಿಡ್ತಾನೋ ಏನೋ ಅಂತ ಅಲ್ಲಿ ಯಾವುದೋ ಒಂದು ಕುದುರೆ ಇತ್ತಂತೆ. ಆ ಕುದುರೆ ಮೇಲೆ ಕೂತ್ಕೊಂಡು ಕೃಪಾಚಾರ್ಯರು ಪಲಾಯನ ಮಾಡಿಬಿಡ್ತಾರೆ. ದೃಷ್ಟ್ವಾ ಕೃಪಸ್ಥಂ ಸುಭೃಶಂ ಭಯಾರ್ಧಿತ ಸಂಪ್ರಾದ್ರವತ್ ವಾಜಿನಮೇಕಮಸ್ಥಿತ. ಯಾರ್ದೋ ಏನೋ ಒಟ್ಟು ಕುದುರೆ ಸಿಕ್ತು, ಕುದುರೆ ಮೇಲೆ ಕೂತ್ಕೊಂಡು ಓಟ. ಸಂಚಿನ್ನೆ ದ್ರೋಣ ಶಿರಸಿ. ಹೀಗೆ ದ್ರೋಣಾಚಾರ್ಯ ತಲೆ ಕೆಡದಾಗ ಬೈತಾ ಇದ್ದಾನಂತೆ ಅರ್ಜುನ. ದೃಷ್ಟದ್ಯುಮ್ನನ್ನ ಬೈದ. ಯುಧಿಷ್ಠಿರಂಚ ಪಾಂಚಾಲ್ಯಂ. ಧರ್ಮರಾಜನನ್ನು ಕೂಡ ಬೈತಾ ಇದ್ದಾನೆ. ಧರ್ಮರಾಜನ್ನ ದೃಷ್ಟದ್ಯುಮ್ನನ್ನ ಇಬ್ಬರನ್ನು ಕೂಡ ಬೈದ. ಏನಿದು ಇಂಥ ಕಾರ್ಯ? ಅವನಿಗೆ ಗುರುಗಳು ಅನ್ನೋ ವ್ಯಾಮೋಹ ಇತ್ತು. ಈ ರೀತಿ ಘೋರವಾದ ರೀತಿಯಲ್ಲಿ, ಉಗ್ರವಾದ ರೀತಿಯಲ್ಲಿ ಹೀಗೆ ಮಾಡಬಾರ್ದಾಗಿತ್ತು. ಸಾತ್ವಿಕಕ್ಕೂ ಕೂಡ ಸ್ವಲ್ಪ ಸಿಟ್ಟು ಬಂತು. ಆವಾಗ ದೃಷ್ಟದ್ಯುಮ್ನ, ನನ್ನನ್ನು ನೀವೆಲ್ಲ ಸೇರಿ ಬೈತಿದ್ದೀರಲ್ಲ ಅಂತ ಅವನು ವಾಪಸ್ ಬೈಲಿಕ್ಕೆ ಶುರು ಮಾಡಿದ. ನಾನು ದ್ರೋಣಾಚಾರ್ಯ ತಲೆ ಕೆಡದಾಗ ನನಗಂತ ಇದ್ದೀರಿ, ಇವತ್ತು ಕಡಿಬಾರ್ದಾಗಿತ್ತು ಅಂತ ನನಗೆ ಬೈತಾ ಇದ್ದೀರಿ. ಅವತ್ತು ನೀವೆಲ್ಲ ಸೇರಿ ಭೂರಿಶ್ರವನ್ ತಲೆ, ಆ ಭೂರಿಶ್ರವನ್ ಹೇಗೆ ಸಂಹಾರ ಮಾಡಿದ್ರಿ? ಭೂರಿಶ್ರವನನ್ನು ಕೊಲ್ಲಿಲ್ವೇ ನೀವು? ದೃಷ್ಟದ್ಯುಮ್ನಸ್ತು ತಾವಾಹ ಕಥಂ ಭೂರಿಶ್ರವಾಹತಃ ಇತಿ ತಂ ಸಾತ್ವಿಕಿ ಕ್ರುದ್ಧೋ ಗದಾಪಾಣಿ ಸಮಭ್ಯಯಾತ್. ಸಾತ್ವಿಕಿ ಅರ್ಜುನನ ಶಿಷ್ಯ. ಸಾತ್ವಿಕಿಯನ್ನ ಹಿಂಸೆ ಮಾಡ್ತಾ ಇದ್ದಾಗ ಎಲ್ಲಿಂದಲೋ ಕೃಷ್ಣ ತೋರಿಸಿದ. ಅರ್ಜುನ ಕೂಡ್ಲೆ ಬಾಣ ಬಿಟ್ಟು ಅವರ ತೋಳನ್ನೇ ಕಡ್ದು ಹಾಕಿಬಿಟ್ಟ. ಇಲ್ದಿದ್ರೆ ಸಾತ್ವಿಕಿ ಸಾಯ್ತಾನೆ ಅಂತ ಅದೃಶ್ಯನಾಗಿ ಎಲ್ಲೋ ನಿಂತುಕೊಂಡು ತೋಳನ್ನು ಕಡ್ದ. ಹೀಗೆ ಆಮೇಲೆ ಸಾತ್ವಿಕಿ ಎದ್ದುಬಿಟ್ಟು ಭೂರಿಶ್ರವನನ್ನು ವಧೆ ಮಾಡಿಬಿಟ್ಟು. ಸಾತ್ವಿಕಿ ತಾನು ಪ್ರಾಣಾಪಾಯದಲ್ಲಿದ್ದ ಭೂರಿಶ್ರವನಿಂದ. ಆವಾಗ ತನ್ನ ಶಿಷ್ಯ ಸಾತ್ವಿಕಿಯನ್ನು ಕಾಪಾಡಬೇಕು ಅಂತ ಅರ್ಜುನ ಭೂರಿಶ್ರವನ ಭುಜ ಕಡ್ದು ಹಾಕ್ತಾನೆ. ಇಲ್ದಿದ್ರೆ ಆ ಭುಜದಿಂದ ಇವನು ಸಾಯ್ತಿದ್ದ. ಭುಜ ಹೋದ ಕೂಡಲೇ ಅವನು ನಿರ್ವಿಣ್ಣನಾಗಿ ಕೂತು ಬಿಟ್ಟ. ಕೂಡ್ಲೆ ಸಾತ್ವಿಕಿ ಎದ್ದ, ಇವನ್ ಅನ್ಕೊಂಡ್. ಈಗ ಆದದ್ದು ಹಾಗೇನೆ ಆಯ್ತು. ದೃಷ್ಟದ್ಯುಮ್ನ ತಾನು ಬಂದು ತಾನು ಇದಕ್ಕೆ ಒಳಗಾಗಿದ್ದ, ಅವರಿಂದ ಪೀಡೆಗೆ ಒಳಗಾಗಿದ್ದ. ಅಶ್ವತ್ಥಾಮ ಹತಃ ಅಂತ ಧರ್ಮರಾಜ ಹೇಳಿ ಇವರು ದ್ರೋಣಾಚಾರ್ಯರು ಅಸ್ತ್ರತ್ಯಾಗ ಮಾಡಿದ್ರು. ದೃಷ್ಟದ್ಯುಮ್ನ ಬಂದು ಅವರ ಶಿರಶ್ಛೇದ ಮಾಡಿದ. ಆದ್ರಿಂದ ಅಶ್ವತ್ಥಾಮ ಹತಃ ಅಂತ ಹೇಳಿದ್ರಿಂದ ಅರ್ಜುನ ಧರ್ಮರಾಜನನ್ನು ಆಕ್ಷೇಪ ಮಾಡ್ತಾ ಇದ್ದಾನೆ. ಹಂಗೆ ಹೇಳಿದ್ರಿಂದ ಅಲ್ವ ಇವರು ಅಸ್ತ್ರತ್ಯಾಗ ಮಾಡಿದ್ರು. ಅವರನ್ನು ಧರ್ಮರಾಜನನ್ನು ಆಕ್ಷೇಪ ಮಾಡಿದ, ಅರ್ಜುನನ್ನು ಆಕ್ಷೇಪ ಮಾಡಿದ. ಭೂರಿಶ್ರವನನ್ನು ಹಾಕೊಂಡ್ರಿ ನೀವು ಅಂತ ಇವರೆಲ್ಲ ಅರ್ಜುನ ಕೇಳಿದ್ದಕ್ಕೆ ಸಾತ್ವಿಕಿಗೆ ಸಿಟ್ಟು ಬಂತು. ಆ ಸಾತ್ವಿಕಿ ಗದೆ ಹಿಡ್ಕೊಂಡು ದೃಷ್ಟದ್ಯುಮ್ನ ಹತ್ರ ಯುದ್ಧಕ್ಕೆ ಬರ್ತಾ ಇದ್ದ. ದೃಷ್ಟದ್ಯುಮ್ನ ಸಾತ್ವಿಕಿ ಇಬ್ರು ಪಾಂಡವರ ಕಡೆಯವರೇ. ಸೇನಾಧಿಪತಿ ದೃಷ್ಟದ್ಯುಮ್ನ, ಸಾತ್ವಿಕಿ ಅವನೊಬ್ಬ ಯಾದವ, ಅರ್ಜುನನ ಶಿಷ್ಯ. ಅವರವರಿಗೆ ಯುದ್ಧ ಶುರುವಾಯ್ತು. ಇನ್ನೇನು ಕೃಷ್ಣ ಬಂದ, ಯಾರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದೀರಿ? ನೀವು ಈ ರೀತಿ ಒಳ ಯುದ್ಧ ಮಾಡ್ಕೊಳ್ತಿದ್ರಲ್ಲ, ನಿಮ್ಮ ಒಳ ಜಗಳ ಅಂತ ಹೇಳಿ ಕೃಷ್ಣ ಉಪದೇಶ ಮಾಡಿ ಅವರಿಬ್ಬರನ್ನು ಕೂಡ ತಡಿತಾ ಇದ್ದಾನೆ. ಇಂಥ ಪ್ರಸಂಗದಲ್ಲಿ ಕೃಷ್ಣ ಇಲ್ದಿದ್ರೆ ಏನೇನು ಅನಾಹುತ ಆಗ್ತಿತ್ತೋ ಏನೋ. ಇವರಲ್ಲೇ ಎರಡು ಗುಂಪಾಗಿ ಪರಸ್ಪರ ಹೊಡೆದಾಡಿಕೊಂಡು ಕೃಷ್ಣ ಮಾಡಿದ ಅನುಗ್ರಹ ಅಂದ್ರೆ ಅದು. ಆಮೇಲೆ ಆಶ್ರುತ್ಯ ತಾತಂ ನಿಹತಂ ಪ್ರತಿಜ್ಞಾಂ ಚಕಾರ ನಿಶೇಷ ರಿಪು ಪ್ರಮಾಥನೆ. ಅಶ್ವತ್ಥಾಮಾಚಾರ್ಯ ಗೊತ್ತಾಯ್ತು, ನಮ್ಮ ತಂದೆ ದ್ರೋಣಾಚಾರ್ಯರು ಧೃಷ್ಟದ್ಯುಮ್ನನಿಂದ ಸತ್ರು ಅಂತ ಗೊತ್ತಾದ ಕೂಡಲೇ ಅಶ್ವತ್ಥಾಮರು ಅವರು ಪ್ರತಿಜ್ಞೆ ಮಾಡಿದ್ರಂತೆ, ಇನ್ನು ನಾನು ನಿಶೇಷವಾಗಿ ಪಾಂಡವರ ಸೈನ್ಯ ನಾಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು. ಭೀಮನನ್ನು ಬಿಟ್ಟು ಯುದ್ಧ ಮಾಡುವಾಗ ಭೀಮನನ್ನು ಬಿಟ್ಟು ಇನ್ನೆಲ್ಲರೂ ಕೂಡ ಓಡಿದರಂತೆ. ಅಶ್ವತ್ಥಾಮಾಚಾರ್ಯರ ರೌದ್ರ ರೂಪ ನೋಡಿ ಅಷ್ಟು ಘೋರವಾಗಿ
ಯುದ್ಧ ಮಾಡ್ತಾ ಇದ್ದಾರೆ. ನಾರಾಯಣಾಸ್ತ್ರವನ್ನೇ ಪ್ರಯೋಗ ಮಾಡಿಬಿಟ್ರಂತೆ. ಅಷ್ಟು ಸಿಟ್ಟಿನಿಂದ ಕೋಪಗೊಂಡು ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ಅದಕ್ಕೆ ಯಾರೂ ಎದುರಿಲ್ಲ. ನಾರಾಯಣಾಸ್ತ್ರ ಬಂತು. ಯುಧಿಷ್ಠಿರನಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಯುಧಿಷ್ಠಿರ ಹೇಳಿದನಂತೆ ಸಾತ್ವಿಕಿಗೆ, ನೀವೆಲ್ಲ ಹೋಗ್ರಿ, ನಾನು ಬೇರೆ ಉಪಾಯನೇ ಇಲ್ಲ ಇವಾಗ. ನಾನು ಸೋದರ ಸಮೇತನಾಗಿ ಆ ನಾರಾಯಣಾಸ್ತ್ರಕ್ಕೆ ತಲೆ ಕೊಡ್ತೇನೆ. ನಾವೆಲ್ಲ ಅದರಲ್ಲಿ ಹೋಗಿಬಿಡ್ತೇವೆ. ನೀವೆಲ್ಲ ಹೋಗಿ ನಿಮ್ ಪಾಡಿಗೆ ನೀವು ನೋಡ್ಕೊಳ್ಳಿ. ನಮಗೆ ರಾಜ್ಯನೂ ಬೇಡ, ಯಾವುದೂ ಬೇಡ ಅಂತ ಅಷ್ಟು ನಿರ್ವಿಣ್ಣನಾಗಿ ಬಿಟ್ಟ ನಾರಾಯಣಾಸ್ತ್ರ ಬಂದಾಗ. ಯಾಕೆಂದ್ರೆ ಅದಕ್ಕೆ ಪ್ರತೀಕಾರವೇ ಇಲ್ಲ. ಅಂಥ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ್ರು. ಆಗ ಕೃಷ್ಣ ಮತ್ತೆ ಅನುಗ್ರಹ ಮಾಡ್ತಾನೆ. ಅವನು ಸಾರಥ್ಯ ಮಾಡುವ ನೆಪ, ಅದೊಂದು ನೆಪ ಬಂದದ್ದೇ ಇದಕ್ಕೋಸ್ಕರ. ಕೃಷ್ಣ ಅನುಗ್ರಹ ಮಾಡಿದ. ನಾರಾಯಣಾಸ್ತ್ರಕ್ಕೆ ಪ್ರತೀಕಾರ ಇಲ್ಲ ಅಂತ ಏನು ಯೋಚನೆ ಮಾಡಬೇಡಿ. ಬೇರೆ ಯಾವ ಅಸ್ತ್ರದಿಂದ ಪ್ರತೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಶ್ವತ್ಥಾಮಾಚಾರ್ಯರು ಬಿಟ್ಟಂತಹ ನಾರಾಯಣಾಸ್ತ್ರಕ್ಕೆ ಅಸ್ತ್ರದ ಪ್ರತೀಕಾರ ಇಲ್ಲ. ಆದ್ರೆ ಅದರಿಂದ ತಪ್ಪಿಸ್ಕೊಂಡು ಬದುಕೊಳ್ಳಿಕ್ಕೆ ಒಂದು ಮಾರ್ಗ ಇದೆ, ಬದುಕಲಿಕ್ಕೆ ಒಂದು ಮಾರ್ಗ ಇದೆ. ಏನು ಅಂತಂದ್ರೆ ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷಥ. ನಮಸ್ಕಾರ ಮಾಡಿಬಿಡ್ರಿ ಸಾಕು. ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡಿದ್ರೆ ನೀವೆಲ್ಲ ಬದುಕುಳಿತೀರಿ. ಇದರ ಅರ್ಥ ಏನು ಅಂದ್ರೆ ನಾರಾಯಣನಿಗೆ ನಮಸ್ಕಾರ ಮಾಡ್ತಿರ್ರಿ, ನಿಮಗೆಲ್ಲ ಕ್ಷೇಮ ಆಗ್ತದೆ ಅಂತಲೇ ಅರ್ಥ. ಏನ್ ಆಪತ್ತು ಬಂದಾಗಲೂ ಕೂಡ ಪ್ರತೀಕಾರ ಇಲ್ಲ ಅಂತ ತಿಳ್ಕೋಬೇಡಿ. ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡ್ರಿ, ನಾರಾಯಣನಿಗೂ ಕೂಡ ನಮಸ್ಕಾರ ಮಾಡ್ರಿ, ಅದೇ ಪ್ರತೀಕಾರ. ಇನ್ನೇನು ಬೇಕಾಗಿಲ್ಲ. ದೇವರ ಹತ್ರ ನಮಸ್ಕಾರ ಮಾಡಿಬಿಟ್ರೆ ಸಾಕು. ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ. ಒಂದು ನಮಸ್ಕಾರ ಮಾಡಿದ್ರೆ ಸಾಕು, ಸಕಲ ಪಾಪಗಳು ಪರಿಹಾರ ಆಗ್ತದೆ. ಆ ರೀತಿ ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷತ ಅಂತ ಹೇಳಿದ ಕೂಡಲೇ ಧನಂಜಯ ಅರ್ಜುನ ಮೊದಲು ಮಾಡಿಕೊಂಡು ಎಲ್ಲರೂ ನಮಸ್ಕಾರ ಮಾಡಿದ್ರು. ಆದ್ರೆ ಭೀಮ ಮಾತ್ರ ಮಾಡ್ಲಿಕ್ಕೆ ತಯಾರಿ. ಭೀಮ ಅಂತ ನಾನ್ ನಮಸ್ಕಾರ ಮಾಡೋದಿಲ್ಲ ಅಂತ ನೋಡಿದ್ರೆ ಅಚ್ಛಿನ್ನ ಭಾಗವತ ಧರ್ಮದಲ್ಲಿ ಆಸಕ್ತ, ಪರಮಭಕ್ತ. ಆದ್ರೆ ಭೀಮ ಹೇಳೋದಿಷ್ಟೇನೆ, ನಾನ್ ನಮಸ್ಕಾರ ಮಾಡೋದಿಲ್ಲ, ನೀವು ಮಾಡಬೇಡ್ರಿ ನಂತ. ನೀವು ಮಾಡಬೇಡ್ರಿ ಅಂತಾನೆ ಎಲ್ಲ ಪಾಂಡವರಿಗೆ. ಯಾಕೆ ಅಂತ ಕೇಳಿದ್ರೆ ನಾರಾಯಣನಿಗೆ ನಮಸ್ಕಾರ ಕ್ಷಣ ಕ್ಷಣಕ್ಕೂ ಮಾಡಬೇಕು. ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ್. ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ. ನಮಸ್ಕಾರ ಮಾಡೋದಿಲ್ಲ ಅಂತಿಲ್ಲ, ಸ್ತೋತ್ರ ಮಾಡೋದಿಲ್ಲ ಅಂತಿಲ್ಲ, ಆದ್ರೆ ಮಾಡೇ ಮಾಡ್ತಾನೆ ಭೀಮ, ಮಧ್ವಾಚಾರ್ಯ ಎಲ್ಲರೂ ಕೂಡ ಅಷ್ಟೇ. ಆದ್ರೆ ಇಲ್ಲಿ ಹೇಳಿದ್ರಂತೆ ನಾರಾಯಣಾಸ್ತ್ರಕ್ಕೆ ಮಾಡಬೇಡ್ರಿ. ಯಾಕೆ? ನಮಸ್ಕಾರ್ಯಮಪಿ ಶಸ್ತ್ರಂ ನನಮ್ಯಂ ಜೀವನೇಚ್ಛಯ. ನಮಸ್ಕಾರ ಮಾಡಲೇಬೇಕು, ಆದ್ರೆ ಬದುಕಿಗಾಗಿ ನಮಸ್ಕಾರ ಮಾಡೋದ. ನಾರಾಯಣ ಸರ್ವೋತ್ತಮ ಅಂತ ತಿಳ್ಕೊಂಡು ನಮಸ್ಕಾರ ಹಾಕಿ ಇಲ್ಲ. ನಾವೀಗ ಬದುಕಬೇಕು, ಆಪತ್ತು ಬಂದಿದೆ ಅಂತ ಅದಕ್ಕೋಸ್ಕರ ನಮಸ್ಕಾರ ಮಾಡೋದ. ನಿಮ್ಮ ಬದುಕು ಯಾಕೆ ಬದುಕಿದ್ರೆ ಮತ್ತೆ ಬಿಟ್ಬಿಡ್ತೀರಿ ಅಂತ ಅಷ್ಟೇ. ಬದುಕಿಗಾಗಿ ನಮಸ್ಕಾರ ಮಾಡಿದ್ರೆ ಸಂಕಟ ಬಂದಾಗ ಅಷ್ಟೇನೆ ಮಾಡೋದಲ್ಲ. ಅವನು ಸರ್ವೋತ್ತಮ ಅಂತ ತಿಳ್ಕೊಂಡು ಆ ಶ್ರದ್ಧಾ ಭಕ್ತಿಯಿಂದ ನಿರಂತರ ಮಾಡಬೇಕು. ಕೇವಲ ಈ ಬದುಕಿಗಾಗಿ ನಮಸ್ಕಾರ ಮಾಡೋದು ಅಂತಿದೆಯಲ್ಲ, ಇದು ಭಾಗವತ ಧರ್ಮನೇ ಅಲ್ಲ. ಇದು ಪರಮಾತ್ಮನನ್ನ ಆ ರೀತಿ ನಮಸ್ಕಾರ ಮಾಡೋದು. ಅವನು ಸರ್ವೋತ್ತಮ ಅನ್ನೋ ದೃಷ್ಟಿಯಿಂದ ಮಾಡಬೇಕು. ತಂದೆ ತಾಯಿಗಳಿಗೆ ಮಾಡಬೇಕು ನಮಸ್ಕಾರ. ನಮ್ಮ ಬದುಕಿಗಾಗಿ ಯಾವುದೋ ಕಷ್ಟ ಬಂದಿದೆ ಆಗ ನಮಸ್ಕಾರ ಮಾಡ್ತೇವೆ ಅಂತಂದ್ರೆ ಆ ರೀತಿ ಕ್ರಮ ಅಲ್ಲ. ಹೀಗೆ ಭೀಮಸೇನ ದೇವರು ಧರ್ಮವನ್ನು ಉಪದೇಶನೂ ಮಾಡಿ, ಆದ್ರಿಂದ ನಾನು ಮಾಡೋದಿಲ್ಲ. ನಾರಾಯಣನಿಗೆ ಸಹಸ್ರ ಪ್ರಣಾಮ ಮಾಡ್ತೀನಿ ಸರ್ವೋತ್ತಮ ಅಂತ. ಈಗ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ, ಅದು ಕೂಡ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದಾಗ ಇಲ್ದಿದ್ರೆ ಸಾಯ್ತೇನೆ ಅಂತ ಆ ರೀತಿ ನಮಸ್ಕಾರ ಮಾಡು. ನಾರಾಯಣನ ಹತ್ರ ನಮಸ್ಕಾರ ಮಾಡಬೇಕು, ಕೇಳಬೇಕು. ಏನ್ ಕೇಳಬೇಕು? ನಿನ್ನ ಸರ್ವೋತ್ತಮತ್ವ ಜ್ಞಾನ ದೃಢಪಡಿಸು, ನಿನ್ನ ಪಾದಾರವಿಂದದಲ್ಲಿ ಭಕ್ತಿ ಕೊಡು, ನನಗೆ ವೈರಾಗ್ಯ ಕೊಡು ಲೋಕದಲ್ಲಿ ಅಂತ ಇದನ್ನು ಕೇಳಬೇಕೇ ಹೊರತು ಇನ್ಯಾವುದನ್ನೂ ಅಪೇಕ್ಷೆ ಪಡೋದು. ದ್ರೌಪದಿ ದೇವಿಗೆ ಅಂಥ ಪ್ರಸಂಗ ಬಂದಾಗ ಕೃಷ್ಣ ವಸ್ತ್ರ ಕೊಡು, ಸೀರೆ ಕೊಡು ಅಂತ ಕೇಳಲಿಲ್ಲ. ಬರೇ ವಾಸುದೇವ ಧರಣೀಧರನಾಥ ಅಂತ ಬರೇ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ ಯಾವಾಗಲೂ ಸ್ಮರಣೆ ಮಾಡ್ತಿದ್ಲು. ಆವಾಗ ವಿಶೇಷವಾಗಿ ಸ್ಮರಣೆ ಮಾಡಿದ್ದಾಳೆ ಹೊರತು ನನ್ನ ಮರ್ಯಾದೆ ಕಾಪಾಡು, ನನಗೆ ಸೀರೆ ಕೊಡು, ವಸ್ತ್ರ ಕೊಡು, ಇವನು ಸೆಳಿತಿದ್ದಾನೆ ಅಂತ ಈ ರೀತಿ ಕೇಳಲಿಲ್ಲ ದ್ರೌಪದಿ ದೇವಿ. ದ್ರೌಪದಿ ಪತಿಯಾಗಿರತಕ್ಕಂಥ ಭೀಮಸೇನ ದೇವರು ನಾನು ಬದುಕಬೇಕು, ನನ್ನನ್ನು ಕಾಪಾಡು ಅಂತ ಆ ರೀತಿ ಕೇಳೋದು. ನಿನ್ನ ಇಚ್ಛೆ ಇದ್ರೆ ನನ್ನ ಕರ್ಕೊಂಡು ಹೋಗು, ಆ ಮಾತು ಬೇರೆ. ನಿನ್ನನ್ನು ನಮಸ್ಕಾರ ಮಾಡ್ತೀನಿ, ಜ್ಞಾನ ಭಕ್ತಿ ಕೊಡು ಅಂತ. ಇದು ಭಾಗವತ ಧರ್ಮ. ಅದನ್ನು ಉಪದೇಶ ಮಾಡಿ ನೀವು ಮಾಡಬೇಡ್ರಿ, ನಾನೂ ಮಾಡೋದಿಲ್ಲ ಅಂತ ಭೀಮಸೇನ ದೇವರು ಮಾಡಲಿಲ್ಲ. ಆ ಅಸ್ತ್ರ ಬಂದು ಬೆಂಕಿಯಾಗಿ ಭೀಮಸೇನ ದೇವರ ತಲೆ ಮೇಲೆ ಬಿತ್ತಂತೆ. ಬಿದ್ರೆ ಪಪಾತ ಸೋಗ್ನ ವಿವ ಸಂಸ್ಥಿತೋಗ್ನಿ. ಬೆಂಕಿ ಮೇಲೆ ಬೆಂಕಿ ಹಾಕಿದ ಹಾಗಾಯ್ತಂತೆ. ಬೆಂಕಿ ಮೇಲೆ ಬೆಂಕಿ ಹಾಕಿ ಸುಡ್ತೀನಿ ನೋಡಿ ನಾನು ಅಂತ ಬೆಂಕಿ ಕೊಡುತ್ತೆ. ನೀರಿಗೆ ನೀರು ಹಾಕಿದರೆ ಏನ್ ಕೊಳಿತದೆ ನೀರು? ಬೆಂಕಿ ಮೇಲೆ ಬೆಂಕಿ ಹಾಕಿದ್ರೆ ಹಾಗೋ ಭೀಮಸೇನ ತಲೆ ಮೇಲೆ ಆ ನಾರಾಯಣಾಸ್ತ್ರ ಬಂದ್ರೆ ಹಾಗಾಯ್ತಂತೆ.
ಅರ್ಜುನ ನೋಡಿದ, ಅಯ್ಯೋ ಭೀಮನ್ ತಲೆ ಮೇಲೆ ಬಿತ್ತಲ್ಲ ಅಂತ ಹೇಳಿ ಸುತ್ತಲೂ ಹೊರಗಡೆಯಿಂದ ಆ ರಥದ ಸುತ್ತಲೂ, ಭೀಮ ರಥದ ಮೇಲೆ ಕೂತಿದ್ದ, ರಥದಲ್ಲಿ ಕೂತಿದ್ದ, ಆಯುಧ ಹಿಡ್ಕೊಂಡಿದ್ದ, ಅವನ ತಲೆ ಮೇಲೆ ಹೋಗಿ ನಾರಾಯಣಾಸ್ತ್ರ ಬಿದ್ದಿದೆ ಬೆಂಕಿಯಾಗಿ. ಅರ್ಜುನ ನಮ್ಮಣ್ಣ ಸತ್ತು ಹೋಗ್ತಾನೆ ಅಂತ ಹೇಳಿ ಹೊರಗಡೆಯಿಂದ ವಾರುಣಾಸ್ತ್ರ ಸುತ್ತ ಹಾಕಿದ್ನಂತೆ. ಹೊರಗಡೆಯಿಂದ ವಾರುಣಾಸ್ತ್ರವನ್ನು ಸುತ್ತಲೂ ಸುತ್ತಿಬಿಟ್ನಂತೆ. ಅಲ್ಲ, ಒಳಗಡೆ ಬೆಂಕಿ ಬಿದ್ದಿದೆ, ಹೊರಗಡೆ ವಾರುಣಾಸ್ತ್ರ ಸುತ್ತಿದ್ರೆ ಏನು ಉಪಯೋಗ ಅಂತ. ಅಷ್ಟು ಪ್ರೀತಿ ಅವನಿಗೆ. ಆ ಯೋಚನೆನೂ ಕೂಡ ಇಲ್ಲದೆ ಹೊರಗೆಲ್ಲ ವಾರುಣಾಸ್ತ್ರದಿಂದ ವೇಷ್ಟನ ಮಾಡಿದ. ಹೊಸ ಬೆಂಕಿ ಬರದೇ ಇರಬಹುದು, ಆದ್ರೆ ಒಳಗಡೆ ಬೆಂಕಿ ಬಿದ್ದಾಗಿದೆ. ಆದರೂ ಕೂಡ ಸುಡ್ಲಿಲ್ಲ. ನದೇಹೇ ಪತಿತಾಸ್ತ್ರಸ್ಯ ಬಹಿರ್ವೇಷ್ಟನತ ಫಲಂ ತಥಾಪಿ ಸ್ನೇಹ ವಶಗಃ ವೇಷ್ಟಯಾಮಾಸ ಫಲ್ಗುಣಃ. ಅರ್ಜುನ ತನ್ನ ಕರ್ತವ್ಯ ತಾನು ಮಾಡಿದ. ನಾರಾಯಣಾಸ್ತ್ರ ಯಾಕೆ ಭೀಮನನ್ನ ಸುಡ್ಲಿಲ್ಲ ಅಂತ ಕೇಳಿದ್ರೆ, ನಾರಾಯಣಾಸ್ತ್ರಕ್ಕೆ ಅಭಿಮಾನಿ ಭೀಮಸೇನ ದೇವರು, ವಾಯುದೇವರು ಅಭಿಮಾನಿಗಳದಕ್ಕೆ. ದೇವತೆ ಅಭಿಮಾನಿ ಅಂತ ಇಬ್ಬರು ಇರ್ತಾರೆ. ದೇವತೆ ಬೇರೆ, ಅಭಿಮಾನಿ ಬೇರೆ. ಗಾಯತ್ರಿ ಮಂತ್ರ ಇದೆ. ಗಾಯತ್ರಿ ಮಂತ್ರಕ್ಕೆ ಗಾಯತ್ರಿ ಅಭಿಮಾನಿ ದೇವತೆ, ಗಾಯತ್ರಿ ದೇವಿ ಬ್ರಹ್ಮದೇವರ ಹೆಂಡತಿ. ದೇವತೆ, ಪ್ರತಿಪಾದ್ಯ ದೇವತೆ ಸೂರ್ಯಮಂಡಲದಲ್ಲಿರ್ತಕ್ಕಂಥ ನಾರಾಯಣ. ನಾರಾಯಣ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯ ದೇವತೆ. ಗಾಯತ್ರಿ ಮಂತ್ರ ಹೊಗಳೋದು, ಗುಣಗಾನ ಮಾಡೋದು, ಪ್ರಶಂಸೆ ಮಾಡೋದು ಸೂರ್ಯಮಂಡಲಾಂತರ್ಗತ ನಾರಾಯಣನನ್ನ. ಅದಕ್ಕೆ ಅಭಿಮಾನಿ. ಅದು ಏನ್ ಕೆಲಸ ಮಾಡ್ಬೇಕಾದ್ರೂ ಅದಕ್ಕೊಬ್ರು ಅಭಿಮಾನಿ ಅಂತ ಇರ್ತಾರೆ. ಆ ಅಭಿಮಾನಿ ಯಾರು ಅಂತಂದ್ರೆ ಅದು ಬ್ರಹ್ಮದೇವರ ಪತ್ನಿ ಗಾಯತ್ರಿ ದೇವಿ. ಹಾಗೆ ನಾರಾಯಣಾಸ್ತ್ರಕ್ಕೆ ಅಭಿಮಾನಿ ಭೀಮಸೇನ ದೇವರೇ ಅಂತೆ. ಭೀಮಸೇನ ದೇವರೇ ಅಭಿಮಾನಿ ಆದ್ರಿಂದ ಅವರನ್ನೇನೂ ಮಾಡಲಿಲ್ಲ. ಅದು ಒಳಗಡೆ ಬೆಂಕಿ ಹಾಗೇ ಇದೆ. ಆಮೇಲೆ ಆ ನಾರಾಯಣಾಸ್ತ್ರ ಬಿದ್ದಿದೆ, ಅದು ಉಪಶಮನ ಆಗಬೇಕಲ್ಲ. ಅದಕ್ಕೆ ಕೃಷ್ಣ ಅರ್ಜುನ ಇಬ್ರು ಸೇರಿ ಭೀಮನ ರಥಕ್ಕೆ ಹೋದರಂತೆ. ಭೀಮನ ರಥದ ಒಳಗೆ ಹೋಗಿ ಬಲಾತ್ಕಾರ ಮಾಡಿ ಭೀಮನನ್ನ ರಥದಿಂದ ಇಳಿಸಿದ್ರಂತೆ. ಆಮೇಲೆ ಕೃಷ್ಣ ಭೀಮನ ಕೈಯಲ್ಲಿದ್ದಂಥ ಆಯುಧವನ್ನ ಕಸ್ಕೊಂಡಂತೆ. ಆಯುಧ ಕೊಡಿಲ್ಲಿ ಅಂತ ಕಸ್ಕೊಂಡ. ಕೃಷ್ಣ ಕಸ್ಕೊಂಡಲ್ಲ ಅಂತ ಆಯುಧ ಬಿಟ್ರು ಭೀಮಸೇನ ದೇವರು. ಇಷ್ಟು ಮಾಡಿದ್ದು ಸಾಕಾಯ್ತಂತೆ ನಾರಾಯಣಾಸ್ತ್ರಕ್ಕೆ. ಅಂತೂ ನಾನು ಬಂದಾಗ ನನಗೆ ಎದುರಿಸಲಿಕ್ಕೆ ರಥದಲ್ಲೇ ಕೂತಿದ್ದ ಅಂತ ಇತ್ತು. ರಥದಿಂದ ಇಳಿದ, ಅಸ್ತ್ರವನ್ನ ಬಿಟ್ಟ ಭೀಮಸೇನ ದೇವರು. ಇಷ್ಟು ಮಾಡಿದ್ದಕ್ಕೆ ನನಗೆ ಮರ್ಯಾದೆ ಕೊಟ್ಟ ಅಂತ ನಾರಾಯಣಾಸ್ತ್ರ ಉಪಶಮನ ಆಯ್ತು. ಇಷ್ಟಾದ್ರೂ ಮಾಡಿದನಲ್ಲ ರಥದಿಂದ ಇಳಿದು. ಇಲ್ಲಿ ಬರೋ ಪ್ರಶ್ನೆ ಏನು ಅಂದ್ರೆ, ಕೃಷ್ಣಾರ್ಜುನರು ಭೀಮನನ್ನ ಬಲಾತ್ಕಾರ ಮಾಡಿ ಗೌರವ ಕೊಡು ಅಂತ ಇಳಿಸಿದ್ರು ರಥದಿಂದ. ಕೃಷ್ಣನ್ನೇನೋ ಸುಡೋದಿಲ್ಲ ನಾರಾಯಣಾಸ್ತ್ರ. ಅರ್ಜುನ ಹೋಗಿದ್ನಲ್ಲ, ಅವನನ್ನು ಸುಡ್ಲಿಲ್ವೇ ಆ ಬೆಂಕಿ ಅಂತ ಕೇಳಿದ್ರೆ, ಅಷ್ಟೊತ್ತಿಗೆ ನಮಸ್ಕಾರ ಮಾಡಿ ಆಗಿತ್ತಲ್ಲ, ಆದ್ರಿಂದ ಸುಡ್ಲಿಲ್ಲ ಅಂತ ರಾಜ. ನಮಸ್ಕಾರ ಮಾಡಿಬಿಟ್ಟಿದ್ದ ಮೊದಲೇ, ಆದ್ರಿಂದ ಅದನ್ನು ಗಮನದಲ್ಲಿಟ್ಟುಕೊಂಡು ನಾರಾಯಣಾಸ್ತ್ರ ಸುಡ್ಲಿಲ್ಲ. ಕೃಷ್ಣನನ್ನಂತೂ ಸುಡೋದೇ ಇಲ್ಲ. ಭೀಮ ಅಭಿಮಾನಿ ಆದ್ರಿಂದ ಸುಡ್ಲಿಲ್ಲ. ಅಸ್ತ್ರಾಭಿಮಾನಿ ವಾಯುರ್ಹಿ ದೇವತಾಸ್ಯ ಹರಿಸ್ವಯಂ ತಸ್ಮಾತ್ ಭೀಮಂ ಸ್ವರೂಪತ್ವಾತ್ ನಾದಹತ್ಯ ಅಗ್ನಿಮಗ್ನಿವತ್ ಮನಸೈವ ಆದರಂ ಚಕ್ರೆ. ಇನ್ನೂ ಒಂದು ಹೇಳ್ತಾರೆ, ಇವರು ಬಲಾತ್ಕಾರ ಮಾಡಿ ರಥದಿಂದ ಇಳಿಸಿದ್ರು, ಅಸ್ತ್ರ ಆಯುಧವನ್ನ ಕಸಿಕೊಂಡ್ರು, ಇದು ಗೌರವ ಕೊಟ್ಟ ಹಾಗಾಯ್ತು ಅಂತ ಕೇಳಿದ್ರೆ ಇಲ್ಲ. ಭೀಮ ಗೌರವನು ಕೊಟ್ಟನಂತೆ. ಹ್ಯಾಕ್ ಕೊಟ್ಟ ಅಂತಂದ್ರೆ ಮನಸೈವ ಆದರಂ ಚಕ್ರೆ. ಆಯುಧವನ್ನೂ ಬಿಟ್ಟ, ರಥದಿಂದಲೂ ಇಳಿದ, ಮನಃಪೂರ್ವಕವಾಗಿ ಅದಕ್ಕೆ ಆದರ ಮಾಡಿದನಂತೆ. ಶಿರಬಾಗ್ಲಿಲ್ಲಷ್ಟೇ, ದೈಹಿಕವಾಗಿ ಮಾಡಲಿಲ್ಲ, ಮಾನಸಿಕವಾಗಿ ಆದರ ಮಾಡಿದನಂತೆ. ಮನಸೈವಾದರಂ ಚಕ್ರೆ ಭೀಮೋ ಅಸ್ತ್ರೇ ಚ ಹರೌ ತದಾ ಕ್ಷತ್ರಧರ್ಮಾನುಸಾರೇಣ ನಾಮಚ ಬಾಹ್ಯತಃ. ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಬಾಹ್ಯ ರೀತಿಯಿಂದ ನಮಸ್ಕಾರ ಮಾಡಬಾರದು ಅಂತಿತ್ತು, ಮಾಡಲಿಲ್ಲ. ನಾರಾಯಣಾಸ್ತ್ರಕ್ಕೆ ಪ್ರತಿಪಾದ್ಯನಾದ ದೇವತೆ ನಾರಾಯಣನಿಗೆ ಅದೇ ಬೇಕಾಗಿತ್ತು. ಧರ್ಮ ಪರಿಪಾಲನೆ ಮಾಡ್ತಾನೋ ಇಲ್ಲೋ ಅಂತ ನೋಡ್ಬೇಕಾಗಿತ್ತು. ಅದಕ್ಕೆ ಭೀಮನ ಮೇಲೆ ಹೋಗಿ ಬಿತ್ತು. ಅಷ್ಟು ಬಿದ್ದರೂ ಕೂಡ ಇವನು ಧರ್ಮ ಪರಿಪಾಲನೆ ಮಾಡೋದನ್ನು ಬಿಡ್ಲಿಲ್ಲ. ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದ, ಕ್ಷತ್ರಿಯ ಧರ್ಮವನ್ನು ಅನುಷ್ಠಾನ ಮಾಡಿದ, ಮನಸ ಆದರ ಮಾಡಬೇಕಾದದ್ದು ಮಾಡಿದ. ದೈಹಿಕವಾಗಿ ಮಾಡೋದು ಧರ್ಮ ಅಲ್ಲ ಕ್ಷತ್ರಿಯ, ಆದ್ರಿಂದ ಮಾಡಲಿಲ್ಲ.